ಎಲ್ಲರಿಗೂ ನಮಸ್ಕಾರ. ಅಶ್ವವೇಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಾವುಗಡ ನವೀನ್ ಕಿಲಾರ್ಲಹಳ್ಳಿ, ಸಾಮಾಜಿಕ ಹೋರಾಟಗಾರ, ಮೋಟಿವೇಶನ್ ಸ್ಪೀಕರ್. ಇವತ್ತು ಬಹಳ ಗಂಭೀರವಾದ ವಿಚಾರ. ಇದು ಗಂಭೀರ ಅಂದ್ಕೊಂಡ್ರೆ ಗಂಭೀರ. ವಿದ್ಯಾರ್ಥಿಗಳಲ್ಲಿ ಭವಿಷ್ಯವನ್ನು ಒಂದೊಳ್ಳೆ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಮೊದಲ ಹಂತ. ಇದನ್ನು ನಾವು ಸೀರಿಯಸ್ಸಾಗಿ ಆಗಬೇಕಾಗಿದೆ. ಜೊತೆಗೆ ಸೂಕ್ಷ್ಮವಾಗಿ ಆಲೋಚನೆ ಕೂಡ ಮಾಡಬೇಕಾಗಿದೆ. ಯಾವ ನಿಟ್ಟಿನಲ್ಲಿ ನಾವು ಸಾಗಬೇಕು ಅಂತ. ಒಂದು ಭಯ ಪಡಬೇಕಾಗಿಲ್ಲ. ಈ ವಿಚಾರದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದೇ ಪರೀಕ್ಷೆ ಭಯ. ಬಹಳಷ್ಟು ವಿದ್ಯಾರ್ಥಿಗಳನ್ನು ಈ ಪರೀಕ್ಷೆ ಅನ್ನುವಂಥ ಭಯ ಅವ್ಯಕ್ತವಾಗಿ ಕಾಡ್ತಾ ಇದೆ. ಕೆಲವು ವಿದ್ಯಾರ್ಥಿಗಳು ಈ ಪರೀಕ್ಷೆ ಭಯಕ್ಕೆ ಒಳಗಾದಾಗ ಆತಂಕಕ್ಕೆ ಒಳಗಾಗ್ತಾರೆ, ಖಿನ್ನತೆಗೆ ಒಳಗಾಗ್ತಾರೆ. ಕೆಲವರು ನಿದ್ದೆಯನ್ನು ಬಿಡ್ತಾರೆ. ಇನ್ನೊಂದಷ್ಟು ವಿದ್ಯಾರ್ಥಿಗಳು ಊಟವನ್ನು ಬಿಡ್ತಾರೆ, ನೆಮ್ಮದಿಯನ್ನು ಕಳೆದುಕೊಳ್ತಾರೆ. ಈ ಪರೀಕ್ಷೆ ಅಂದ ಕೂಡಲೇ ಬಹುತೇಕ ಮಕ್ಕಳಲ್ಲಿ ಅದೇನೋ ಒಂದು ಕಳವಳ ವ್ಯಕ್ತವಾಗ್ತಾ ಇರುತ್ತೆ. ಅವರಲ್ಲಿ ಆತ್ಮವಿಶ್ವಾಸ ಕುಂದು ಹೋಗಲಿಕ್ಕೆ ಶುರುವಾಗ್ತಿರುತ್ತೆ. ಆ ಮಕ್ಕಳಿಗದು ಅರಿವಾಗಬೇಕಾಗಿದೆ. ಪರೀಕ್ಷೆ ಅನ್ನುವಂಥದ್ದು ಶತ್ರು ಅಲ್ಲ, ಬದಲಿಗೆ ನಮ್ಮ ಭವಿಷ್ಯ ಬದುಕನ್ನು ಕಟ್ಟಲಿಕ್ಕೆ ಬಂದಂಥ ಮಿತ್ರ ಅಂತ ಅರಿವಾಗಬೇಕು. ನಾವೆಂದು ಪರೀಕ್ಷೆಯನ್ನು ಇದೇನೋ ಈ ಲೋಕದ್ದಲ್ಲ, ಈ ಬೇರೆ ಲೋಕದಿಂದ ಬಂದಿದೆ, ನಮ್ಮ ಜೀವನ ಹಾಳು ಮಾಡೋಕ್ಕೆ ಬಂದಿದೆ, ಅಯ್ಯಪ್ಪ ಹೆಂಗಪ್ಪ ನಾನು ನಿಭಾಯಿಸುವಂಥ ಈ ಆತಂಕದ ಛಾಯೆ ಏನಾದರೂ ಮನಸ್ಸಿನೊಳಗೆ ಸೇರಿಕೊಂಡ್ರೆ ಖಂಡಿತವಾಗ್ಲೂ ನಾವೇನು ಮಾಡಲಿಕ್ಕಾಗಲ್ಲ. ಕಾರಣ, ಈ ಜೀವನ ಅನ್ನೋದು ವಿಶಾಲವಾಗಿದೆ, ವಿಸ್ತಾರವಾಗಿದೆ. ವಿಸ್ತಾರ ಬಂದಂಥ ಬದುಕಿನಲ್ಲಿ ಪರೀಕ್ಷೆ ಅನ್ನುವಂಥದ್ದು ಒಂದು ಅಂಗ, ಒಂದು ಭಾಗ ಅಷ್ಟೇ. ಜೀವನ ಪೂರ್ತಿ ಪರೀಕ್ಷೆ ಅಲ್ಲ, ಜೀವನದಲ್ಲಿ ಒಂದು ಅಂಗ ಹಾಕಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮುಖ್ಯವಾಗಿ ಮಕ್ಕಳೇ. ಹೀಗೆ ನಾವಿಷ್ಟೆಲ್ಲ ಟೆನ್ಷನ್ಸನ್ನು, ಆತಂಕವನ್ನು, ಖಿನ್ನತೆಗೊಳಗಾಗಿ ಒತ್ತಡಕ್ಕೆ ಸಿಲುಕೊಂಡು ಓದಿದರೆ ಎಷ್ಟು ಮಟ್ಟಿಗೆ ನಮ್ಮ ಮನಸ್ಸಿಗೆ ತಲುಪುತ್ತೆ, ಎಷ್ಟು ಮಟ್ಟಿಗೆ ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ ಓದಿದ್ದು? ಖಂಡಿತವಾಗ್ಲೂ ಆಗಲ್ಲ. ಮಕ್ಕಳೇ, ನಿಮಗೊಂದು ನಾನು ವಿಚಾರವನ್ನು ಹೇಳ್ತಾ ಇದ್ದೀನಿ. ತುಂಬ ಭಯಪಟ್ಟು, ತುಂಬ ಆತಂಕಪಟ್ಟು ಓದಲಿಕ್ಕೆ ಶುರು ಮಾಡಿದರೆ ಮಸ್ತಕಕ್ಕೆ ನಾವು ಓದಿರುವಂಥ ವಿಚಾರ ಹೆಂಗೆ ಹೋಗಿ ಸೇರ್ಲಿಕ್ಕೆ ಸಾಧ್ಯ? ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕೇಳಿಬರೋದೇನು ಅಂದರೆ, ಈ ಪರೀಕ್ಷೆಗಳು ಅಂತಂದರೆ ಇದೊಂದು ಪೆಡಂಭೂತ, ಇದೊಂದು ಕಲ್ಪನೆಗೆ ನಿಲುಕದಂಥ ಲೋಕದಲ್ಲಿ ನಾವು ಹೋಗಿ ಬರ್ತೀವಿ, ಅಷ್ಟು ಮಟ್ಟಿಗೆ ಭಯ ಹುಟ್ಟಾಕುವಂಥ ಕ್ಷೇತ್ರ. ಈ ಥರದೊಂದಷ್ಟು ಭಾವನೆಗಳು ವಿದ್ಯಾರ್ಥಿ ಮನಸ್ಸುಗಳಲ್ಲಿ ಬರುತ್ತೆ. ಒಂದೇ ಒಂದು ವಿಚಾರ ನಿಮಗೆ ಗೊತ್ತಿರಲಿ, ಪರೀಕ್ಷೆಗಳು ಅಂತಂದರೆ ಇದು ವಿದ್ಯಾರ್ಥಿಯಲ್ಲಿನ ಇಷ್ಟು ವರ್ಷದ ನಿರಂತರ ಅಭ್ಯಾಸದ ಒಂದು ಪ್ರತಿಭೆಯನ್ನು ಅನಾವರಣ ಮಾಡುವಂಥ ವೇದಿಕೆ ಅಷ್ಟೇ. ನಿಮ್ಮಲ್ಲಿನ ಆ ಟ್ಯಾಲೆಂಟನ್ನು ಹೊರೆ ಹಚ್ಚುವಂಥ ಒಂದು ವ್ಯವಸ್ಥೆ ಅಷ್ಟೇ ಅದು. ಹಾಗಾಗಿ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಆತಂಕಕ್ಕೆ ಒಳಗಾಗ್ತಾ ಹೋದಾಗ, ಪರೀಕ್ಷೆ ಅಂತಂದರೆ ಅದೊಂದು ಶತ್ರು ಅಲ್ಲ, ನಮ್ಮ ಬದುಕನ್ನು ಹಸನು ಮಾಡಲಿಕ್ಕೆ ಬಂದಂಥ ಮಿತ್ರ. ಪರೀಕ್ಷೆ ಅನ್ನುವಂಥದ್ದು ಒಂದು ಆತಂಕ ಅಲ್ಲ, ಅದು ನಿಜಕ್ಕೂ ನಮ್ಮ ಭವಿಷ್ಯದ ಮೊದಲ ಹಂತದ ಒಂದು ಸನ್ನೆ ಇರ್ಬೋದು, ಸಂಕೇತ ಆಗಿರ್ಬೋದು, ನಮ್ಮ ಬದುಕನ್ನು ಕಟ್ಟಲಿಕ್ಕೋಸ್ಕರ ಬಂದಿರುವಂಥದ್ದಾಗಿರ್ಬೋದು. ಈ ಪರೀಕ್ಷೆಯನ್ನು ನಾವೆಂದು ಧನಾತ್ಮಕವಾಗಿ ತೆಗೆದುಕೊಳ್ಬೇಕಾಗಿದೆ. ಇದರಲ್ಲಿ ನಾವು ಜೀವಿಸಬೇಕಾಗಿದೆ, ಇದರಲ್ಲಿ ನಾವು ಬದುಕನ್ನು ಕಟ್ಕೊಳ್ಬೇಕಾಗಿದೆ. ಒಂದು ಪರೀಕ್ಷೆ ಅನ್ನುವಂಥದ್ದು ನೋಯಿಸಲು ಬಂದಿಲ್ಲ, ಬದಲಿಗೆ ವಿದ್ಯಾರ್ಥಿ ಒಳಗಿನ ಒಂದು ಜಯವನ್ನು ತೋರಿಸಲಿಕ್ಕೆ ಬಂದಿದೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ಪರೀಕ್ಷೆ ಅನ್ನುವಂಥದ್ದು ಒಂದು ಭೂತ ಅಲ್ಲ, ಅದು ನಿಮ್ಮನ್ನು ನೋಯಿಸಲಿಕ್ಕೆ ಬಂದಿಲ್ಲ, ಬದಲಿಗೆ ವಿದ್ಯಾರ್ಥಿಗಳಲ್ಲಿನ ಆ ಜಯವನ್ನು ಸಮಾಜಕ್ಕೆ ತೋರಿಸಲಿಕ್ಕೆ ಬಂದಿದೆ. ಇದೊಂದು ಭವಿಷ್ಯ ಕಟ್ಕೊಳ್ಳೋದಕ್ಕೆ ಮೊದಲ ಅವಕಾಶ. ಹಾಗಾಗಿ ಈ ಅವಕಾಶವನ್ನು ನಾವಷ್ಟು ಆರೋಗ್ಯವಾಗಿ ರಿಸೀವನ್ನು ಮಾಡಿಕೊಳ್ಬೇಕಾಗಿದೆ. ಆತಂಕಪಟ್ಟಾಗಲಿ, ಹೆದರ್ಕೊಂಡಾಗಲಿ ಈ ಪರೀಕ್ಷೆಯನ್ನು ನಾವು ರಿಸೀವ್ ಮಾಡಿಕೊಳ್ಬಾರ್ದು. ಹಾಗಾಗಿ ಇನ್ನೊಂದು ಮುಖ್ಯ ವಿಚಾರ ಏನು ಅಂತಂದರೆ, ಪರೀಕ್ಷೆ ಅನ್ನುವಂಥದ್ದು ಇದು ಅಂತ್ಯ ಅಲ್ಲ, ನಮ್ಮ ಭವಿಷ್ಯ ಆರಂಭವಾಗುವಂಥ ಒಂದು ದಾರಿ. ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಈ ಪರೀಕ್ಷೆ ಅನ್ನುವಂಥದ್ದು
ನಮ್ಮ ಜೀವನದ ಅಂತ್ಯ ಅಲ್ಲ, ಬದಲಿಗೆ ನಮ್ಮ ಭವಿಷ್ಯ ಆರಂಭವಾಗುವಂಥ ದಾರಿ ಇದು. ಹಾಗಾಗಿ ಈ ದಾರಿಗೆ ನಾವೆಂದೂ ಕೂಡ ಮುನ್ನುಗ್ಗಿ ಹೋಗಬೇಕು, ಬಿಟ್ಟರೆ ಹಿಂದೆ ಹೋಗಲಿಕ್ಕೆ ಹೋಗಬಾರದು. ಹಾಗಾಗಿ ಈ ಪರೀಕ್ಷೆ ಭಯ ಯಾಕೆ ಬರುತ್ತೆ? ಮೂಲ ಕಾರಣ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದೇ ಕೊರತೆ, ಪರೀಕ್ಷೆ ಭಯ ಅನ್ನೋದು ಯಾಕೆ ಬರುತ್ತೆ ಅಂತ. ಒಂದು, ಕ್ರಮಬದ್ಧವಾಗಿ ಅಧ್ಯಯನ ಮಾಡದೇ ಇದ್ದಾಗ, ಪರೀಕ್ಷೆಯನ್ನು ಎದುರಿಸುವಂಥ ಆ ಚಾಕಚಕ್ಯತೆ, ಸಾಮರ್ಥ್ಯ, ವಿಷಯ, ಆ ಶಕ್ತಿ, ಸಂಪನ್ಮೂಲಗಳು ನಮ್ಮ ಮನಸ್ಸಲ್ಲಿ, ಮೈಂಡಲ್ಲಿ ಇಲ್ಲದೇ ಇದ್ದಾಗ ಆಟೋಮೆಟಿಕ್ಕಾಗಿ ನಮಗೆ ಭಯ, ಆತಂಕ ಕಾಡುತ್ತೆ. ಯಾಕೆಂದರೆ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ ಯಾರೇನಂತಾರೋ, ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ ನಮ್ಮ ಅಪ್ಪ ಅಮ್ಮನಿಗೆ ಹೆಂಗೆ ನಾನು ಉತ್ತರ ಕೊಡೋದು, ನನ್ನ ಮೇಷ್ಟ್ರುಗಳಿಗೆ ಹೆಂಗೆ ನನ್ನ ಮುಖ ತೋರಿಸೋದು, ಸಮಾಜ ನಮ್ಮನ್ನು ಅವಮಾನ ಮಾಡುತ್ತೆ, ಈ ಥರದ್ದು ಒಂದಷ್ಟು ಆತಂಕಗಳಿಗೆ ಸಿಲುಕಿದಾಗ ಆಟೋಮೆಟಿಕ್ಕಾಗಿ ಆ ಭಯ, ಆತಂಕ, ಖಿನ್ನತೆ ಅನ್ನುವಂಥದ್ದು ಶುರುವಾಗುತ್ತೆ. ಅದ್ರ ಬಗ್ಗೆ ನಾನು ಮುಖ್ಯವಾದ ಒಂದಷ್ಟು ವಿಚಾರಗಳನ್ನು ಹೇಳುವ ಮುನ್ನ ಒಂದು ಅರ್ಥ ಮಾಡ್ಕೊಳ್ಳಿ. ಪರೀಕ್ಷೆ ಅನ್ನುವಂಥದ್ದು ನಿಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿರೋದಲ್ಲ, ಬದಲಿಗೆ ಪರೀಕ್ಷೆ ನಿಮ್ಮ ಧೈರ್ಯವನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ. ಯಾವಾಗ ನೀವು ಧೈರ್ಯದಿಂದ ಪರೀಕ್ಷೆಯನ್ನು ಹೆದರಿಸ್ತೀರಿ, ನೀವು ಗೆಲ್ತೀರಿ. ಯಾವಾಗ ಪರೀಕ್ಷೆ ಕಂಡು ನೀವು ಧೈರ್ಯಗೆಡ್ತೀರಿ, ಆಟೋಮೆಟಿಕ್ಕಾಗಿ ಸೋಲ್ತೀರಿ. ಇಷ್ಟೇ ಇದರಲ್ಲಿ ಇರುವಂಥ ಸಾರ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿ, ಪರೀಕ್ಷೆ ನಿಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದದ್ದಲ್ಲ, ಬದಲಿಗೆ ನಿಮ್ಮ ಧೈರ್ಯವನ್ನು ಪರೀಕ್ಷೆ ಮಾಡುತ್ತೆ. ನೀನು ಹೆಂಗೆ ಎದುರಿಸ್ತೀಯಾ ಅಂತ. ನೀನೇನಾದರೂ ಧೈರ್ಯಗೆಟ್ಬಿಟ್ರೆ ನೀನಲ್ಲಿ ಸೋಲ್ತೀಯ. ನೀನು ಧೈರ್ಯದಿಂದ ಎದುರಿಸಿದ್ರೆ, ಎಷ್ಟು ಓದಿರ್ತೀಯೋ ಅಷ್ಟೇ ವಿಚಾರವನ್ನು ಇಟ್ಕೊಂಡು ಹೋಗಿ ನೀನು ಬರೆದು ಬಂದರೆ ನೀನು ಗೆಲ್ತೀಯ. ಅರ್ಥ ಆಯ್ತಾ ನಾನು ಹೇಳಿದ್ದು? ಈ ಅಂಶ ನಿಮ್ಮ ಮನದಲ್ಲಿರಬೇಕು, ನಿಮ್ಮ ಗಮನದಲ್ಲಿರಬೇಕು. ಹೀಗೆ ಒಂದು ಉದಾಹರಣೆ ನಿಮಗೆ ಹೇಳ್ತಾ ಇದ್ದೀನಿ. ಕಡು ಬಡತನದಲ್ಲಿ ತಂದೆ ತಾಯಿಗಳಿಬ್ಬರು ಜೀವನವನ್ನು ನಿಭಾಯಿಸ್ತಾ ಇದ್ದರು. ಅವರಿಗೆ ಒಬ್ಬ ಮಗ ಇದ್ದ, 10ನೇ ತರಗತಿ ಓದ್ತಾ ಇದ್ದ. ಆತ ಎಷ್ಟು ಬುದ್ಧಿವಂತ ಅಂದರೆ ಎಲ್ಲವನ್ನ ಹೇಳ್ತಾ ಇದ್ದ. ಶಾಲೆಯ ಆರಂಭದಿಂದಲೂ ಕೂಡ ಯಾವುದನ್ನು ಕೇಳಿದ್ರೂ ಕೂಡ ಹೇಳ್ತಾ ಇದ್ದ. ಆ ಕ್ಷಣಕ್ಕೆ ಪರೀಕ್ಷೆಗಳ ಹತ್ತಿರ ಬರ್ತಾ ಇದ್ದಂತೆ ಆತನಿಗೆ ಒಂದು ನುಂಗಲಾರದಂಥ ಆತಂಕ, ಭಯ, ಆತನ್ನೇ ಮರ್ತೋಗುವಷ್ಟು ಖಿನ್ನತೆಗೆ ಒಳಗಾಗ್ತಾ ಇದ್ದ. ನಡುಕ ಶುರುವಾಗ್ತಿತ್ತು. ಆಗ ಆ ಪರೀಕ್ಷೆ ಸಂದರ್ಭದಲ್ಲಿ ಆ ಭಯ ಬಂದಾಗ ಅಮ್ಮನಿಗೆ ಹೋಗಿ ಹೇಳ್ತಾನೆ, ಅಮ್ಮ ಪರೀಕ್ಷೆ ಹತ್ತಿರ ಬಂತು, ನನಗೆ ಓದ್ಲಿಕ್ಕೆ ಕೂತ್ಕೊಂಡ್ರೆ ಪುಸ್ತಕವನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಭಯ ಆಗ್ತಾ ಇದೆ ಅಂತ ಅಂದಾಗ ಅಮ್ಮ ನಗಲಿಲ್ಲ, ಅಮ್ಮ ಬೈಲಿಲ್ಲ, ಹೊಡಿಲಿಲ್ಲ, ಜೋರು ಮಾಡಿ ಮಾತಾಡಲಿಲ್ಲ. ಮತ್ತೇನು ಮಾಡಿದ್ಲು? ಕೈಯನ್ನು ಹಿಡಿದುಕೊಂಡು ಮನೆಯಿಂದ ಅಷ್ಟು ದೂರ ಕರೆದುಕೊಂಡು ಹೋಗ್ತಾಳೆ. ಕರೆದುಕೊಂಡು ಹೋಗಿ, ಮಗನೇ ಅಲ್ಲಿ ನೋಡಿ ಗಮನಿಸು ಅಂತ ರಸ್ತೆ ಬದಿಯಲ್ಲಿ ದೂರದಲ್ಲಿ ಒಬ್ಬ ವಯಸ್ಸಾಗಿರುವಂಥ ವೃದ್ಧ, ಆ ಹಿರಿಯ ವ್ಯಕ್ತಿ ಕಲ್ಲನ್ನು ಹೊಡಿತಾ ಇರ್ತಾನೆ. ಆ ಕಲ್ಲು ಹೊಡೆಯುವಂಥ ದೃಶ್ಯವನ್ನು ತೋರಿಸ್ತಾಳೆ. ತೋರಿಸಿ ಆ ವಯಸ್ಸಾಗಿರುವಂಥ ಅಜ್ಜ ಕಲ್ಲು ಹೊಡಿತಾ ಇದ್ದಾನೆ. ನಿನಗೆ ಆತನ ನೋಡಿದ್ರೆ ಏನು ಅನ್ನಿಸ್ತು? ಯಾಕಾತ ವಯಸ್ಸಾದರೂ ಕೂಡ ಯಾಕೆ ಕಲ್ಲು ಹೊಡಿಬೇಕಾಗಿದೆ ಅಂತ ಮಗನ್ನ ಕೇಳ್ತಾಳೆ. ಅದಕ್ಕೆ ಮಗ ಹೇಳ್ತಾನೆ ನಿಧಾನವಾಗಿ, ಅಮ್ಮ ಅಜ್ಜ ವಯಸ್ಸಾದರೂ ಕಲ್ಲು ಹೊಡಿತಾ ಇದ್ದಾನೆ ಅಂದರೆ ಆತ ಜೀವನಕ್ಕೋಸ್ಕರಮ್ಮ, ಜೀವನ ನಿಭಾಯಿಸೋಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಅಮ್ಮ ಮಗನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸೀರಿಯಸ್ ಆಗಿ ಹೇಳ್ತಾಳೆ, ಮಗನೇ ನೀನು ಕೂಡ ಅಷ್ಟೆ, ಇವತ್ತು ಪರೀಕ್ಷೆಗೆ ಪುಸ್ತಕವನ್ನು ಓದೋದಕ್ಕೆ ಎದುರ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ಆ ಅಜ್ಜನ ಥರ ನೀನು ಕೂಡ ಕಲ್ಲು ಹೊಡಿಬೇಕಾಗತ್ತೆ ವಯಸ್ಸಾದ ಮೇಲೆ ಅಂತ ಹೇಳ್ತಾಳೆ. ಆ ಮಾತಿನಲ್ಲಿ ಬಹಳಷ್ಟು ಅರ್ಥ ಇತ್ತು. ನಿಮಗೀಗ ಆಲ್ರೆಡಿ ಅರ್ಥ ಆಗಿದೆ. ಓದೋ ಸಂದರ್ಭದಲ್ಲಿ ಓದದೇ ಇದ್ದರೆ ವಯಸ್ಸಾದ ಮೇಲೆ ಅನ್ನ ನೀರು ಆಶ್ರಯಕ್ಕೋಸ್ಕರ ಬದುಕನ್ನು ಕಟ್ಕೊಳ್ಳೇಬೇಕು, ಅನಿವಾರ್ಯ ಪರಿಸ್ಥಿತಿ ಎದುರಾದಾಗ ಆ ರೀತಿ ನಾವು ಹೋಗಿ ಶ್ರಮವನ್ನು ಹಾಕಬೇಕು, ಎಲ್ಲಿವರೆಗೂ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ಸಂದೇಶವನ್ನು ಆ ಕಥೆಯ ರೂಪದಲ್ಲಿ ತಾಯಿ ಮಗನಿಗೆ ಕೊಡ್ತಾಳೆ. ಆ ಮಗ ಕೂಡ ಅಷ್ಟೇ ಅಮ್ಮ ಹೇಳಿರುವಂಥ ಮಾತನ್ನು ನಿರ್ಲಕ್ಷ್ಯ ಮಾಡದೆ ತುಂಬ ಗಂಭೀರವಾಗಿ ತೆಗೆದುಕೊಳ್ತಾನೆ. ಇಲ್ಲ, ನಾನು ಪರೀಕ್ಷೆಗೆ ಹೆದರಬಾರ್ದು,
ಪರೀಕ್ಷೆ ನಮ್ಮ ಜೀವನದಲ್ಲಿ ಬರುವಂಥ ಒಂದು ಅಂಗ ಅಷ್ಟೇ, ಒಂದು ಪಾತ್ರ ಅಷ್ಟೇ. ಈ ಪಾತ್ರವನ್ನು ನಾನು ನಿಭಾಯಿಸಲೇಬೇಕು. ಇದನ್ನು ನಿಭಾಯಿಸಿದರೆ ಮುಂದಿನ ಪಾತ್ರಕ್ಕೆ ಹೋಗಲಿಕ್ಕೆ ಸಾಧ್ಯ, ನನ್ನ ಹಳ್ಳಿಗೆ ನನ್ನ ತಂದೆ ತಾಯಿಗಳಿಗೊಂದು ಹೆಸರನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಅಂತ ನಿರ್ಧಾರ ಮಾಡ್ತಾನೆ. ಆತ್ಮಸ್ಥೈರ್ಯವನ್ನು ವೃದ್ಧಿಸ್ಕೊಳ್ತಾನೆ. ಧೈರ್ಯದಿಂದ ಆತ ಎಷ್ಟು ಓದಿರ್ತಾನೋ ಅಷ್ಟನ್ನೇ ಆತ ಮತ್ತೆ 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 ಓದಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿ ಹೋಗಿ ಪರೀಕ್ಷೆಯನ್ನು ಎದುರಿಸ್ತಾನೆ. ಒಂದೊಳ್ಳೆ ಅಂಕವನ್ನು ಪಡೆದುಕೊಂಡು ಆ ಕುಟುಂಬಕ್ಕೆ, ಆ ಊರಿಗೆ ಹೆಸರನ್ನು ತಂದುಕೊಡ್ತಾನೆ. ಅಲ್ಲಿಂದ ಹೊಸ ಜೀವನ ಅವನಿಗೆ ಹಂತವಾಗಿ ಶುರುವಾಗುತ್ತೆ. ಮಕ್ಕಳೇ, ಈ ಕತೆ ನಿಮಗೆ ಅರ್ಥ ಆಗಿದೆ. ನೀವು ಅಷ್ಟೇ ಮುಂದಿನ ಅದ್ಭುತವಾದ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬಾರ್ದು ಅಂತಂದರೆ ಇವತ್ತು ನೀವು ಭಯ ಪಡಬಾರ್ದು, ಆತಂಕ ಪಡಬಾರ್ದು. ಇವತ್ತು ನೀವು ಭಯ ಪಟ್ಟರೆ ಮುಂದಿನ ಅದ್ಭುತವಾದ ಭವಿಷ್ಯವನ್ನು ನಿಮ್ಮ ಕೈಯಲ್ಲಿ ನೀವೇ ಕೆಡಿಸ್ಕೊಳ್ತೀರಿ. ನಿಮ್ಮ ಕೈಯಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ, ನಿಮ್ಮ ಕೈಯಲ್ಲೇ ಆತಂಕನೂ ಕೂಡ ಅಡಗಿದೆ. ಯಾವುದು ನೀವು ಸೆಲೆಕ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯ ನಿಂತ್ಕೊಂಡಿರುತ್ತೆ. ಇನ್ನೊಂದು ಗಂಭೀರವಾದ ವಿಚಾರ ಏನು ಅಂತಂದರೆ, ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ, ಈ ಆತಂಕವನ್ನು ತೊಲಗಿಸ್ಬೇಕಾಗಿದೆ. ನಾವು ಸಮಸ್ಯೆಗಳನ್ನು ಹಿಮ್ಮೆಟ್ಟಿಸಿ ನಾವು ಮುಂದೆ ಹೋಗಬೇಕಾಗಿದೆ, ಹೌದಲ್ಲ? ಹಾಗಾದರೆ ಒಂದಷ್ಟು ಮಾರ್ಗಗಳನ್ನು ಕೂಡ ನಾವು ಅನುಸರಿಸ್ತಾ ಹೋಗಬೇಕಾಗಿದೆ. ಒಂದು ನಾವು ತಿಳ್ಕೊಳ್ಬೇಕು. ಪಾಯಿಂಟ್ ನಂಬರ್ 1, ಪರೀಕ್ಷೆಗಳು ಶತ್ರುಗಳಲ್ಲ. ಅರ್ಥ ಮಾಡ್ಕೊಳ್ಳಿ, ಪರೀಕ್ಷೆಗಳು ಶತ್ರುವಲ್ಲ, ಬದುಕನ್ನು ಹಸನ್ ಮಾಡಲಿಕ್ಕೆ ಬಂದಂಥ ಒಂದೊಳ್ಳೆ ಅವಕಾಶ ಅಂತ. ನಾವು ಯಾವತ್ತೂ ಅದನ್ನು ಶತ್ರು ಅಂದ್ಕೊಳ್ತೀವಿ, ಅದ್ರ ವಿರುದ್ಧ ನಾವು ನಿಂತ್ಕೊಳ್ತೀವಿ, ಇದನ್ನು ನಮ್ಮನ್ನು ನಾಶ ಮಾಡಿಕೆ ಬಂದಿದೆ ಅಂತ ನಾವು ಅಂದ್ಕೊಳ್ತೀವಿ, ಅವತ್ತು ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ನೀವೆಂದು ಪರೀಕ್ಷೆಗಳನ್ನು ಪ್ರೀತಿ ಮಾಡಿ, ಎಂದೂ ಕೂಡ ಆ ಪರೀಕ್ಷೆಯನ್ನು ರಿಸೀವ್ ಮಾಡ್ಕೊಳ್ಳಿ. ಈ ಪರೀಕ್ಷೆಲ್ಲ ನಿಂಗೆ ಹೊಡಿಲೇಬೇಕು, ಈ ಅಂಕಗಳನ್ನು ಇಷ್ಟು ಗಳಿಸಲೇಬೇಕು, ಇಷ್ಟು ಪರ್ಸೆಂಟೇಜ್ನ ರೀಚ್ ಮಾಡಲೇಬೇಕು, ಮುಂದಿನ ಹಂತಕ್ಕೆ ಹೋಗಬೇಕಾದ್ರೆ ಈ ದಾಟಲೇಬೇಕು ಈ ಗಡಿಯನ್ನು ಅಂತ ಅದನ್ನು ಹಪ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಎಂದೂ ಕೂಡ ಅದೊಂದು ಪೆಡಂಭೂತವಾಗಿ ನೀನು ನೋಡಲಿಕ್ಕೆ ಹೋಗಬೇಡ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ಮುಖ್ಯವಾದ ವಿಚಾರ ಪಾಯಿಂಟ್ ನಂಬರ್ 2, ಸರಿಯಾದ ಯೋಜನೆಯನ್ನು ರೂಪಿಸ್ಕೋಬೇಕು. ಈ ಪರೀಕ್ಷೆ ಭಯವನ್ನು ಹೋಗಲಾಡಿಸ್ಬೇಕಾದ್ರೆ ಮೊದಲಿಗೆ ನೀನು ಸರಿಯಾದ ಒಂದು ಪ್ಲಾನನ್ನು ಹಾಕ್ಕೋಬೇಕು, ಒಂದು ಚಾರ್ಟನ್ನು ಹಾಕಬೇಕು. ಯಾವ ಸಂದರ್ಭದಲ್ಲಿ ಯಾವ ಸಬ್ಜೆಕ್ಟನ್ನು ಓದಬೇಕು, ಎಷ್ಟು ಓದಬೇಕು, ಯಾವ ರೀತಿ ಓದಬೇಕು, ಬೆಳಗ್ಗೆ ಯಾವ ರೀತಿ ನೀನು ನಿದ್ದೆಯಿಂದ ಹೇಳಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು, ಎಷ್ಟು ನೀರನ್ನು ಕುಡಿಬೇಕು, ಎಷ್ಟು ಆಹಾರ ತಿನ್ನಬೇಕು, ಈ ಥರದ್ದೆಲ್ಲವನ್ನು ಕೂಡ ನೀನು ಚಾರ್ಟ್ ರೂಪದಲ್ಲಿ ಮಾಡ್ಕೊಳ್ತಾ ಹೋಗಬೇಕು. ಒಂದು ಪ್ಲಾನ್. ಆ ಪ್ಲಾನು ಕೇವಲ ಒಂದಿನ ಮಾಡಿ ಇನ್ನು 6 ತಿಂಗಳು ಸುಮ್ಮನೆ ಆಗೋದಲ್ಲ. ನೀನು ಪ್ರತಿದಿನ ಮಾಡ್ತಾನೆ ಇರಬೇಕು ಆ ಪ್ಲಾನ್. ಅದನ್ನು ನೀನು ಯಾವತ್ತು ಅಳವಡಿಸ್ಕೊಳ್ತಾ ಹೋಗ್ತೀಯಾ, ನೀನು ಪರೀಕ್ಷೆ ಭಯ ನಿನ್ನ ಹತ್ರಕ್ಕೂ ಬರೋದಿಲ್ಲ. 100% ನೀನು ಸಕ್ಸಸ್ ಆಗ್ತೀಯಾ. ನಾನು ಆ ವಿಚಾರದ ಬಗ್ಗೆ ಪರೀಕ್ಷೆಯನ್ನು ಎದುರಿಸಬೇಕಾದಾಗ ಒಂದಷ್ಟು ಅಥವಾ ಹೆಂಗೆ ನಾವು ಬರೀಬೇಕು, ಹೆಂಗೆ ಅದನ್ನು ಮೈಗೂಡಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಈ ಒಂದು ವಿಚಾರವನ್ನು ತುಂಬ ಗಂಭೀರವಾಗಿ ಆಲಿಸಿ. ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕಿರಲಿ. ಇನ್ನೊಂದು ಏನಪ್ಪ ಅಂದರೆ, ಪಾಯಿಂಟ್ ನಂಬರ್ 3, ವಿದ್ಯಾರ್ಥಿಗಳೇ ಪರೀಕ್ಷೆಯನ್ನು ಹೆದರಿಸಬೇಕಾದ್ರೆ ಸಣ್ಣದಾಗಿ ಅಭ್ಯಾಸವನ್ನು ಶುರು ಮಾಡಬೇಕು. ನಾವು ಇಡೀ ಪುಸ್ತಕವನ್ನು ಇಟ್ಕೊಂಡು ಅಷ್ಟೂ ಪುಸ್ತಕ ಓದಬೇಕು ಅಂತ ಹೋಗಬಾರದು. ಒಂದು ಪೇಜನ್ನು ಇಟ್ಕೋಬೇಕು. ಮೊದಲನೇ ಅಧ್ಯಾಯದಲ್ಲಿ 1 ಪೇಜ್ ಅಂತ ತೆಗೆದುಕೋಬೇಕು. ಆ ಪೇಜ್ನಲ್ಲಿ ಅರ್ಧ ಪೇಜ್ ಅಂತ ಓದಲಿಕ್ಕೆ ಶುರು ಮಾಡಬೇಕು. ಅರ್ಧ ಪೇಜಲ್ಲಿ 4 ಸಾಲು ಅಂತ ಓದಬೇಕು. ನೀನು 4 ಸಾಲು ಓದಿ ನಿನ್ಗೆ ಅರ್ಥ ಆದ ನಂತರ ನಿನಗೊಂದು ಆತ್ಮವಿಶ್ವಾಸ ಬಿಲ್ಟ್ ಆಗುತ್ತೆ, ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ. ಆವಾಗ ನೀನೇನು ಮಾಡಬೇಕು, ಹಂತವಾಗಿ ಸಣ್ಣದಾಗಿ ನೀನು ಓದಲಿಕ್ಕೆ ಶುರು ಮಾಡಬೇಕು, ಓದಿದ್ದನ್ನು ಬರೀಲಿಕ್ಕೆ ಶುರು ಮಾಡಬೇಕು. ಇದು ನಿನ್ನಲ್ಲಿರುವಂಥ ಆ ಪರೀಕ್ಷೆ ಭಯ ಅನ್ನುವಂಥದ್ದು ಹೋಗ್ಲಾಡಿಸೋದಕ್ಕೆ ಒಂದು ಮುಖ್ಯ ಒಂದು ಹಾದಿ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ, ಇದು ಕೇವಲ ಓದಿ ಬರೆದು ಅಷ್ಟಕ್ಕೆ ಸುಮ್ಮನೆ ಆಗಬಾರ್ದು. ಪ್ರತಿದಿನ ಅವಲೋಕನ ಮಾಡ್ತಾ ಹೋಗಬೇಕು. ನೀನು ಏನು ಓದಿದ್ದೀಯಾ, ಏನು ಬರೆದಿದ್ದೀಯಾ, ಅದನ್ನು ಪ್ರತಿದಿನ ಓದಬೇಕು, ಓದಿದ್ದನ್ನು ಬರೀಬೇಕು, ಬರೆದಿದ್ದನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ನಾನು ಹೇಳ್ತೀನಿ ನಿಮಗೆ ಮುಂದೆ ಯಾವ ರೀತಿ ಅದನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಿರ್ತೀನಿ. ಯಾವಾಗಲೂ ನೆನಪು ಮಾಡ್ಕೊಳ್ತಾ ಹೋಗಬೇಕು. ನೀವು ಸುಮ್ಮನೆ ಓದಿ ಬರೆದು ಬಿಟ್ಬಿಟ್ರೆ ಅದು ನೆನಪಲ್ಲಿ ಉಳ್ಕೊಳ್ಳೋದಿಲ್ಲ. ಭಯ ಆದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಓದಿರೋದೆಲ್ಲ ಮರ್ತೋಗುತ್ತೆ. ಆವಾಗ ನಿಮಗೆ ಆತಂಕ ಶುರುವಾಗುತ್ತೆ. ಪರೀಕ್ಷೆ ಭಯ ಅಂತ ಅದಕ್ಕೊಂದು ಹೆಸರು ಕೂಡ ಬಂದುಬಿಡತ್ತೆ. ಅದು ಆಗಬಾರ್ದು ಅಂತ ಅಂದರೆ ನೀವು ಓದಿದ್ದನ್ನು ಅವಲೋಕನ ಮಾಡ್ಕೊಳ್ತಾ ಇರಬೇಕು, ಮನನ ಮಾಡ್ಕೊಳ್ತಿರಬೇಕು, ಸ್ಮರಿಸ್ತಾ ಇರಬೇಕು.
ಇನ್ನೊಂದೇನು ಅಂದರೆ ನಿನ್ನಲ್ಲಿ ಒಂದು ಪಾಸಿಟಿವ್ನೆಸ್ ಇರಲಿ, ಆತ್ಮವಿಶ್ವಾಸ ಇರಲಿ. ನಾನು ಮಾಡ್ತೀನಿ, ಪಾಯಿಂಟ್ ನಂಬರ್ 5, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ನಿನ್ನಲ್ಲಿರಬೇಕು. ಆ ಪಾಸಿಟಿವ್ನೆಸ್ ಇರಲಿ. ಯಾವಾಗ ನೀನು ಧನಾತ್ಮಕ ಆಲೋಚನೆಯಲ್ಲಿ ನಿನ್ನ ಚಿಂತನೆಯಲ್ಲಿ ತೊಡಗ್ತೀಯ 100% ನೀನು ಮಾಡ್ತೀಯ. ಅದನ್ನೇ ಹೇಳ್ತಾರೆ, ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಂದಂಗೆ. ನಾವು ಆಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆ ರಾಗ ಬರುತ್ತೆ, ಉಗುಳೋದನ್ನು ಅಭ್ಯಾಸ ಮಾಡ್ಕೊಂಡ್ರೆ ರೋಗ ಬರುತ್ತೆ. ನೀನಿಲ್ಲಿ ಇದನ್ನು ಅಭ್ಯಾಸ ಇಲ್ಲ, ನಾನು ಮಾಡಲೇಬೇಕು, ನಾನು ಗುರಿಯನ್ನು ಮುಟ್ಟಲೇಬೇಕು, ನಾನು ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಲೋಚನೆ ನೀನಿಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಪರೀಕ್ಷೆ ಭಯ ಅನ್ನೋದು ನಿನ್ನ ಹತ್ರಕ್ಕೆ ಬರೋದಿಲ್ಲ. ಇನ್ನೊಂದೇನಪ್ಪ ಅಂತ ಅಂದರೆ, ವಿದ್ಯಾರ್ಥಿಗಳಲ್ಲಿ ಹಳೆಯ ಮಾದರಿ ಪ್ರಶ್ನೆಗಳನ್ನು, ಆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಕೆಲಸ ಮಾಡಬೇಕು. ಹಳೆಯ ಯಾವ್ಯಾವ ಮಾದರಿಯಲ್ಲಿ ಬಂದಿದೆ ಪ್ರಶ್ನೆ ಪತ್ರಿಕೆಗಳನ್ನು, ಅವುಗಳೆಲ್ಲವನ್ನು ಕೂಡ ಬಿಡಿಸ್ತಾ ಹೋದರೆ ಒಂದು ಅನುಭವ ನಿನಗಾಗತ್ತೆ. ಅನುಭವ ನಿನ್ನ ಧೈರ್ಯವನ್ನಾಗಿ ಅದು ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಇಂಥ ಪರೀಕ್ಷೆಗಳಲ್ಲಿ ಯಾವುದೇ ಪ್ರಶ್ನೆಗಳು ಬರಲಿ, ಎದುರಿಸುವಂಥ ಆ ಸಾಮರ್ಥ್ಯ ನಿನ್ನ ಏನು ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ, ನಿನ್ನ ಮೈಂಡ್ಗೂ ಕೂಡ ಅದು ಶಕ್ತಿಯಾಗಿ ನಿಂತ್ಕೊಳ್ಳುತ್ತೆ. ಇನ್ನೊಂದು ವಿಚಾರ ಏನು ಅಂದರೆ, ವಿದ್ಯಾರ್ಥಿಗಳಲ್ಲಿ ಸರಿಯಾದ ನಿದ್ರೆ ಮಾಡದೇ ಇದ್ದಾಗ, ಊಟ ಆರೋಗ್ಯವನ್ನು ನಾವು ಕಾಳಜಿಯಿಂದ ಕಾಪಾಡಿಕೊಳ್ಳದೆ ಇದ್ದಾಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಏನು ಭಯ ಅನ್ನೋ ಶುರುವಾಗುತ್ತೆ. ಅನಾರೋಗ್ಯಕ್ಕೆ ತುತ್ತಾದಾಗ ನಮ್ಮಲ್ಲಿನ ಹಾರ್ಮೋನ್ಸ್ಗಳು, ನಮ್ಮಲ್ಲಿನ ರಕ್ತದ ಒತ್ತಡ, ಈ ಥರದ್ದೆಲ್ಲವೂ ಕೂಡ ನಿನ್ನ ಹಿಡಿತಕ್ಕೆ ಬರದೆ ಅನಾರೋಗ್ಯಕ್ಕೆ ತುತ್ತಾಗಿ ಆಸಕ್ತಿ ಕಡಿಮೆ ಆದಾಗ ಸಬ್ಜೆಕ್ಟ್ ನಾಲೆಡ್ಜ್, ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ನಿನಗೆ ಓದಲಿಕ್ಕೆ ಆಗದೇ ಇರೋಂಥ ಸಂದರ್ಭ ಪರೀಕ್ಷೆಗಳ ಹತ್ರ ಬರುತ್ತೆ. ಪರೀಕ್ಷೆ ಹತ್ರ ಬಂದಾಗ ಬರೀಲಿಕ್ಕಾಗದೇ ಇದ್ದಾಗ ಭಯ ಸ್ಟಾರ್ಟ್ ಆಗುತ್ತೆ. ಅದನ್ನೇ ಪರೀಕ್ಷೆ ಭಯ ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ಸೋಮಾರಿತನ. ಯಾಕೆ ಇದು ಸಬ್ಜೆಕ್ಟ್ ನಾನು ಹೇಳ್ತಿದ್ದೀನಿ ಅಂದರೆ, ಇದು ಬಹುಮುಖ್ಯ. ಎಲ್ಲ ವಿದ್ಯಾರ್ಥಿಗಳಲ್ಲೂ ಈ ಸೋಮಾರಿತನ ಅನ್ನೋದು ಇರುತ್ತೆ. ಅದನ್ನು ಹೆಂಗೆ ಹೋಗಲಾಡಿಸ್ಬೇಕು ನಾನು ಹೇಳ್ತಾ ಹೋಗ್ತಾ ಇದ್ದೆ. ಇನ್ ಟೈಮ್ಗೆ ನೀರು ಕುಡಿಯೋದಾಗಲಿ, ಆಹಾರ ತಿನ್ನೋದಾಗಲಿ, ನಾವು ಆಹಾರ ಕ್ರಮಗಳಲ್ಲಿ ಈ ಸೋಮಾರಿತನ ಮೈಗೂಡುತ್ತೆ. ಹಾಗಾಗಿ ಎಲ್ಲವೂ ಕೂಡ ಹಿತಮಿತವಾಗಿಟ್ಕೊಂಡು ಈ ಸೋಮಾರಿತನವನ್ನು ಹೋಗಲಾಡಿಸಿ ವಿಷಯದ ಕಡೆ ನಮ್ಮ ಗಮನವನ್ನು ಇಟ್ಟಾಗ ನಾವು ಪರೀಕ್ಷೆಗಳನ್ನು ಎದುರಿಸ್ಬೋದು, ಪರೀಕ್ಷೆ ಭಯದಿಂದ ತಪ್ಪಿಸ್ಕೊಳ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ನಾವು ಸಮಯ ನಿರ್ವಹಣೆಯ ಒಂದು ಬದ್ಧತೆ ನಮಗೆ ಗೊತ್ತಿರಬೇಕು. ಯಾವ ಟೈಮಲ್ಲಿ ಏನು ಮಾಡಬೇಕು, ಟೈಮನ್ನು ವೇಸ್ಟ್ ಮಾಡದೆ ಸಮಯ ಸದ್ಬಳಕೆ ಮಾಡ್ಕೋಬೇಕು. ಮುತ್ತು ಕಳೆದರೆ ಸಿಕ್ಕಿತು, ಹೊತ್ತು ಕಳೆದರೆ ಸಿಕ್ಕಿತೆ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಇರುವಂಥ ಸಮಯವನ್ನು, ಪರೀಕ್ಷೆಗೆ ಮೀಸಲಾಗಿರುವಂಥ ಸಮಯವನ್ನು ನಾವು ಹಾಳು ಮಾಡ್ಕೋಬಾರ್ದು. ನಾವು ಪರೀಕ್ಷೆಗೆ ಮೀಸಲಾಗಿರುವ ಸಮಯವನ್ನು ತೆಗೆದುಕೊಂಡೋಗಿ ಸಿನಿಮಾ ನೋಡೋದು, ಎಂಜಾಯ್ ಮಾಡೋದು, ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು, ಅದು ಪಕ್ಕದ ಮನೇಲಿ ಕೂತ್ಕೊಂಡು, ಹಿಂದಿನ ಮನೇಲಿ ಕೂತ್ಕೊಂಡು ಬೇರೆಯವರ ವಿಚಾರಗಳನ್ನು ಮಾತಾಡೋದು, ಅಥವಾ ಮದುವೆಗೆ ಹೋಗಿದ್ದು, ನಾಮಕರಣಕ್ಕೆ ಹೋಗಿದ್ದು, ಗೃಹ ಪ್ರವೇಶಕ್ಕೆ ಹೋಗಿದ್ದು, ಹಾಕ್ಕೊಂಡಿರೋ ಬಟ್ಟೆಗಳ ಡಿಸೈನ್ಗಳ ಬಗ್ಗೆ ಮಾತಾಡ್ತಾ ಟೈಮನ್ನು ವೇಸ್ಟ್ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಪರೀಕ್ಷೆಗೆ ತಯಾರಿ ಆಗಬೇಕಾಗಿರುವಂಥ ಅಷ್ಟೂ ವಿಷಯಗಳಲ್ಲಿ ತಯಾರಿ ಆಗದೆ, ಪರೀಕ್ಷೆ ಎದುರಿಸಲಿಕ್ಕಾಗದೆ ಭಯ ಪಡಬೇಕಾಗತ್ತೆ. ಹಾಗಾಗಿ ಅದು ಕೂಡ ಬಹಳ ಮುಖ್ಯ. ನಮ್ಮ ಈ ಅಧ್ಯಯನದ ತಯಾರಿಯಲ್ಲಿ ಪರೀಕ್ಷೆಯನ್ನು ಎದುರಿಸಬೇಕಾದಾಗ ಈ ಸಮಯ ನಿರ್ವಹಣೆ ಅನ್ನೋದು. ಇನ್ನೊಂದೇನಪ್ಪ ಅಂದರೆ, ಶಿಕ್ಷಕರ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇರಬೇಕು. ನಿಮಗೇನಾದರೂ ಡೌಟ್ಸ್ ಬಂದರೆ, ವಿಷಯದಲ್ಲಿ ಒಂದಷ್ಟು ಅನುಮಾನಗಳು ಅಂತ ಬಂದರೆ, ನೀವೇನು ಮಾಡಬೇಕು ಅಂತಂದರೆ, ನೇರವಾಗಿ ನಿಮ್ಮ ಟೀಚರ್ಸ್ಗಳನ್ನು ಭೇಟಿ ಮಾಡಿ ಅವ್ರ ಮುಂದೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಇದನ್ನು ಹೇಗೆ ನಿಭಾಯಿಸಬೇಕು, ಹೆಂಗೆ ಓದಬೇಕು, ಯಾಕೆ ಓದಲಿಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವರನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ. ಇನ್ನು ತೀರಾ ನಿಮ್ಮ ಟೀಚರ್ಸ್ ದೂರ ಇದ್ದಾರೆ, ನಿಮಗೆ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಸ್ನೇಹಿತರಿದ್ದಾರೆ, ಅಕ್ಕಪಕ್ಕದಲ್ಲಿರ್ತಾರೆ, ಒಂದಷ್ಟು ಗ್ರೂಪ್ ಸ್ಟಡಿ ಅಂತ ಮಾಡಲಿಕ್ಕೆ ಕೂತ್ಕೊಂಡಿರ್ತೀರಿ. ಆ ಟೈಮಲ್ಲಿ ನೀವು ಅವ್ರಿಗೆ ಆ ಸಂಬಂಧಪಟ್ಟಂಥ ಪ್ರಶ್ನೆಯ ಗೊಂದಲವನ್ನು ಅಥವಾ ಸಮಸ್ಯೆಯನ್ನು ಮುಂದೆ ಇಟ್ಟು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನೀವು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಬೇಕು. ಇದು ನಿರಂತರವಾಗಿ ನೀವು ಮಾಡ್ತಾ ಹೋಗಬೇಕು. ಇನ್ನೊಂದು ವಿಶೇಷ ಏನು ಅಂತಂದರೆ, ನೀವು ಡಿಸೈಡ್ ಮಾಡಬೇಕು, ಸಿಕ್ಕಿರುವಂಥ ಒಂದೇ ಅವಕಾಶ, ಪರೀಕ್ಷೆಯನ್ನು ನಾನು ಎದುರಿಸಲೇಬೇಕು, ಎದುರಿಸಿ ಮುಂದೆ ಹೋದರೆ ಒಂದು ಅದ್ಭುತವಾದಂಥ ಭವಿಷ್ಯ ನಾನು ಮುಂದಿದೆ, ನಾನು ಯಾಕೆ ಹೆದರಬೇಕು, ನಾನು ಹೆದರಬಾರ್ದು ಅಂತ ನಿನ್ನಗೆ ನೀನೇ ಪ್ರಶ್ನೆ ಮಾಡ್ಕೋಬೇಕು. ನಿನಗೆ ನೀನೇ ಪ್ರಶ್ನೆ. ನೀನು ಆತ್ಮಸ್ಥೈರ್ಯವನ್ನು ಗಟ್ಟಿ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಯಾವುದೇ ಭಯಗಳು, ಆತಂಕಗಳು ನಿನ್ನ ಹತ್ರಕ್ಕೆ ಬರೋದೇ ಇಲ್ಲ. ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ.
ಇಂದು ವಿಶೇಷ ಏನು ಅಂದರೆ ಯಾಕೆ ಪರೀಕ್ಷೆ ಭಯ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ? ಈ ಪರೀಕ್ಷೆ ಭಯ ಅನ್ನುವಂಥದ್ದು ಬರಲಿಕ್ಕೆ ಕಾರಣಗಳೇನು? ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಒಂದು ಸಮಸ್ಯೆಯನ್ನು ಯಾಕೆ ಎದುರಿಸ್ತಾರೆ? ಇದಕ್ಕೆ ಯಾರು ಕಾರಣ ಆಗ್ತಾರೆ? ಪಾಯಿಂಟ್ ನಂಬರ್ 1, ಸೋಲಿನ ಭಯ. ವಿದ್ಯಾರ್ಥಿಗಳಲ್ಲಿ ಭಾಳ ನೋವಾಗೋದೇನು ಅಂತಂದರೆ, ಪಾಪ ನಾನು ಸೋತ್ಬಿಡ್ತೀನೇನೋ, ನನ್ನ ಜೀವನದಲ್ಲಿ ಪರೀಕ್ಷೆನ ಎದುರಿಸ್ಲಿಕ್ಕಾಗುತ್ತೋ ಇಲ್ವೋ, ನಾನು ಫೇಲ್ ಆಗಿಬಿಡ್ತೀನೇನೋ ಆತಂಕ ಅವರನ್ನು ಕಾಡ್ತದೆ. ಅವರು ಆ ಸೋಲಿಗೆ ಪರಿಹಾರವನ್ನು ಹುಡುಕೋದ್ರಲ್ಲಿ ಫೇಲ್ ಆಗಿಬಿಡ್ತಾರೆ. ಸೋಲಾಗಬಾರ್ದು ಅಂದರೆ ಓದಬೇಕು, ಅಧ್ಯಯನ ಮಾಡಬೇಕು ಅನ್ನೋ ಪರಿಹಾರವನ್ನು ಮರೆತು ಬಿಟ್ಟು ಅವರೇನು ಮಾಡ್ತಾ ಹೋಗ್ತಾರೆ ಅಂತಂದರೆ ಆ ಸೋಲಿನ ಭಯಕ್ಕೆ ತುತ್ತಾಗ್ತಾರೆ. ಪಾಯಿಂಟ್ ನಂಬರ್ 2, ಇದಕ್ಕೆ ಬಲವಾದ ಕಾರಣ ಮಕ್ಕಳಲ್ಲಿ ಪೋಷಕರ ಒತ್ತಡ. ಅತಿ ಹೆಚ್ಚು ಅಂಕಗಳನ್ನು ಪಡ್ಕೋಬೇಕು, ಅತಿ ಹೆಚ್ಚು ನೀನು ದೊಡ್ಡ ಮಟ್ಟದಲ್ಲಿ ಪಾಸಾಗಬೇಕು ಅನ್ನೋ ನಿರೀಕ್ಷೆಯ ಅಂಕಗಳ ಭಾರ ಆ ಮಕ್ಕಳ ಮೇಲೆ ಹೇರಿದಾಗ ಮಕ್ಕಳಿಗೆ ನನ್ನ ಅಪ್ಪ ಅಮ್ಮ ಅಂದ್ಕೊಂಡ್ರೆ ಅಂಕ ತೆಗಿಯೋಕ್ಕಾಗ್ತದೋ ಇಲ್ವೋ, ಮೇಷ್ ಹೇಳಿದ್ದಾರೆ ನೀನು ಇಷ್ಟು ಓದು ಅಂತ, ನನ್ನ ಕೈಲಿ ಆಗುತ್ತೋ ಇಲ್ಲೋ ಅನ್ನೋ ಆತ್ಮವಿಶ್ವಾಸದಲ್ಲಿ ನಂಬಿಕೆಯನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದು ಕೂಡ ಮಕ್ಕಳು ಈ ಭಯ ಪಡೋದಕ್ಕೆ ಮೂಲ ಕಾರಣ ಆಗುತ್ತೆ. ಹಾಗಾಗಿ ಪೋಷಕರು ಕೂಡ ಅಷ್ಟೇ, ನೀವು ನಿಮ್ಮ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಬಿಟ್ಟರೆ ಇಷ್ಟೇ ಅಂಕ ಪಡ್ಕೋಬೇಕು, ಇಷ್ಟು ಮಟ್ಟದಲ್ಲಿ ನೀನು ಪಾಸಾಗಬೇಕು ಅಂತ ಒತ್ತಡ ಹೇರಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದೇ ಮಕ್ಕಳ ಮೈಂಡಲ್ಲಿ ಅದು ಫಿಕ್ಸ್ ಆದಾಗ ಮಕ್ಕಳು ಏನು ಖಿನ್ನತೆಗೆ, ಒತ್ತಡಕ್ಕೆ, ಭಯಕ್ಕೆ ಸಿಲುಕ್ತಾ ಹೋಗ್ತಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ಆತ್ಮವಿಶ್ವಾಸದ ಕೊರತೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂತಂದರೆ ಆತ್ಮವಿಶ್ವಾಸದ ಕೊರತೆ. ನನ್ನಿಂದ ಇದು ಸಾಧ್ಯವಿದೆಯಾ, ನಾನು ಬರೀತೀನಾ, ನಾನು ಪಾಸ್ ಆಗ್ತೀನಾ, ನಾನು ಮಾಡಲಿಕ್ಕೆ ಸಾಧ್ಯ ಇದೆಯಾ, ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ, ನಾನು ಇದನ್ನು ಮಾಡಲಿಕ್ಕಾಗತ್ತಾ, ಈ ಥರದ್ದೊಂದಷ್ಟು ನಕಾರಾತ್ಮಕ ಆಲೋಚನೆಗಳು ಮಕ್ಕಳಲ್ಲಿ ಆ ಓದಲಿಕ್ಕಾಗಲಿ ಅಥವಾ ಪರೀಕ್ಷೆಯನ್ನು ಎದುರಿಸಲಿಕ್ಕಾಗಲಿ ಸಾಧ್ಯವಾಗದೆ ಭಯ ಪಡಲಿಕ್ಕೆ ಇದು ಒಂದು ಕಾರಣ ಆಗತ್ತೆ. ಇನ್ನೊಂದು ವಿಚಾರ ಏನು ಅಂದರೆ, ಮತ್ತೊಂದು ಗಂಭೀರವಾದ ವಿಚಾರ ಏನು ಅಂದರೆ ವಿದ್ಯಾರ್ಥಿಗಳು ಬೇರೆಯವರನ್ನು ಹೋಲಿಕೆ ಮಾಡ್ಕೊಳ್ಳೋದು. ಅವ್ರು ರ್ಯಾಂಕ್ ಬರ್ತಾ ಇದ್ದಾರೆ, ನನ್ನ ಕೈಲೇನೂ ಆಗ್ತಾ ಇಲ್ಲ, ಅವರು ಗಂಟೆಗಟ್ಟಲೆ ಓದ್ತಿದ್ದಾರೆ, ನನ್ನ ಕೈಲಿ ಓದಲಿಕ್ಕೆ ಆಗ್ತಾ ಇಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ ಬಿಡು ಅಂತ ಹೇಳಿ ಹೋಲಿಕೆ ಮಾಡ್ಕೊಳ್ಳೋದು, ಕಂಪೇರ್ ಮಾಡ್ಕೊಳ್ಳೋದು. ಇದರಂಥ ಶತ್ರು ಇನ್ನೊಂದಿಲ್ಲ. ಅವರ ಶಕ್ತಿ ಸಾಮರ್ಥ್ಯಗಳು, ನಿರಂತರ ಅಭ್ಯಾಸ ಅವರನ್ನು ಅಷ್ಟು ಗಂಟೆಗಳ ಕಾಲ ಓದಿಸುತ್ತೆ. ನೀನು ನಿರಂತರವಾಗಿ ಅಭ್ಯಾಸ ಮಾಡು. ಏಕೆಂದರೆ ನಿನ್ನಲ್ಲೂ ಕೂಡ ಒಂದು ವೈಶಿಷ್ಟ್ಯವಾದ ಗುಣ ಇದೆ, ನಿನ್ನಲ್ಲೂ ಕೂಡ ಒಂದು ವಿಶೇಷವಾದಂಥ ಗುಣ ಇದೆ, ಆ ಶಕ್ತಿ ಸಾಮರ್ಥ್ಯ ಇದೆ. ಅದನ್ನು ಬಿಚ್ಚಿ ಓದಿನ ಕಡೆ ಗಮನ ಕೊಡು. ಅದನ್ನು ಬಿಟ್ಟು ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ನಿನ್ನನ್ನು ನೀನು ಹೋಲಿಕೆ ಮಾಡ್ಕೊಳ್ಳೋಕೆ ಹೋಗಬೇಡ. ಅದು ನಿನ್ನನ್ನು ಭಯಕ್ಕೆ ತಳ್ಳುತ್ತೆ, ಆತಂಕಕ್ಕೆ ತಳ್ಳುತ್ತೆ. ಇವತ್ತು ಮನುಷ್ಯನಿಂದ ಸಾಧನೆ ಮಾಡದೇ ಇರುವಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಿಯ ಮಕ್ಕಳೇ. ಇನ್ನೊಂದು ಮುಖ್ಯವಾದ ವಿಚಾರ, ನೀವು ಶಿಕ್ಷೆಯ ಭಯ. ಭಾಳಷ್ಟು ಮಕ್ಕಳಿಗೆ ಕಾಡೋದೇನಪ್ಪ ಅಂದರೆ ಶಿಕ್ಷೆಯ ಭಯ. ಅಂದರೆ ನಾನು ಫೇಲ್ ಆಗಿಬಿಟ್ರೆ ನಮ್ಮ ಅಪ್ಪ ಅಮ್ಮ ಬೈದು ಬಿಡ್ತಾರೆ, ನಮ್ಮ ಟೀಚರ್ಸ್ ಬೈತಾರೆ. ಈ ಭಯಕ್ಕೆ ತುತ್ತಾದಾಗ ಆಟೋಮೆಟಿಕ್ಕಾಗಿ ನಿಮಗೆ ಭಯ ಅನ್ನೋದು ಬಂದ್ಬಿಡುತ್ತೆ. ಪರೀಕ್ಷೆಯಲ್ಲಿ ಹೆದರಿಸಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಅದು ಮುಂದಿಂದ ಆಮೇಲೆ. ಈಗ ನೀವು ಪರೀಕ್ಷೆ ಹೆದರಿಸಬೇಕಾಗಿದೆ. ಎಷ್ಟು ಓದಿದೆಯೋ ಅದನ್ನೇ ನೀನು ರಿಪೀಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ಸಣ್ಣದಾಗಿ ಓದಿ ಸೇರಿಸ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋಗು. ಆಮೇಲೆ ನೋಡ್ಕೊಳ್ಳೋಣ, ಅದು ರಿಸಲ್ಟ್ ಬಂದ ಮೇಲೆ. ನೀನು ಮುಂದಿಂದ ಯಾಕೆ ಯೋಚನೆ ಮಾಡಲಿಕ್ಕೆ ಹೋಗ್ತೀಯಾ? ಮುಂದೆ ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ಇವತ್ತು ಯಾಕೆ ಯೋಚನೆ ಮಾಡ್ತಾ ಇದೆಯಾ? ಈಗಷ್ಟೇ ಈಗಿಂದ ಯೋಚನೆ ಮಾಡಬೇಕು. ಈಗ ಪರೀಕ್ಷೆಗೆ ಓದಬೇಕು, ಪರೀಕ್ಷೆಯನ್ನು ಎದುರಿಸಬೇಕು. ಇಷ್ಟನ್ನೇ ಗಮನದಲ್ಲಿಟ್ಕೊಂಡು ನೀನು ಮುಂದೆ ಹೋಗಬೇಕು. ಬಿಟ್ಟರೆ ಮುಂದಿಂದೆಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಈಗಿನ ಮಾತ್ರ ಯೋಚನೆ ಮಾಡಿ ಮುಂದೆ ಹೋಗು. ಅರ್ಥ ಆಗಿರಬೇಕಲ್ಲ. ಇನ್ನೊಂದೇನಪ್ಪ ಅಂದರೆ, ವಿಶೇಷವಾಗಿ ನಾನಿವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾನು ಗಮನಿಸಿರೋ ಹಾಗೆ ಮಕ್ಕಳು ಪರೀಕ್ಷೆಗಳಿಗೆ ಹೆದರೋದು ತುಂಬ ಕಡಿಮೆ. ಆದರೆ ನಿರೀಕ್ಷೆಗಳಿಗೆ ಹೆಚ್ಚು ಹೆದರ್ತಾ ಇದ್ದೀರಾ. ಅವರು ಅಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಇವರು ಇಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಾನು ಅವ್ರಿಗೋಸ್ಕರ ಓದಬೇಕು, ನನ್ನ ಮೇಷ್ಟ್ರುಗಳಿಗೋಸ್ಕರ ಓದಬೇಕು, ನನ್ನ ಸಮಾಜಕ್ಕೋಸ್ಕರ ಓದಬೇಕು, ಸಮಾಜ ನಾನು ಫೇಲ್ ಆಗಿಬಿಟ್ರೆ ನಾನು ಅವಮಾನ ಮಾಡುತ್ತೆ. ಈ ಥರ ನಿರೀಕ್ಷೆಗಳಿಗೋಸ್ಕರ ನೀವು ಓದ್ತಾ ಇದ್ದೀರಿ. ಇದರಿಂದ ಎಲ್ಲ ಒಂದು ಕಡೆ ನಿಮ್ಮನ್ನು ಅದು ಕಾಡ್ತಾ ಹೋಗುತ್ತೆ. ಹಾಗಾಗಿ ಪರೀಕ್ಷೆಗಳಿಗಾಗಿ ಓದಿ, ನಿಮಗಾಗಿ ಓದಿ. ಉತ್ತಮವಾದ ಭವಿಷ್ಯ ಅಡಗಿದೆ. ನೆಗೆಟಿವ್ ಚಿಂತನೆಗಳನ್ನು ಬಿಡಿ. ನೀವು ಅದ್ಭುತವಾಗಿ ಪರೀಕ್ಷೆಯನ್ನು ಎದುರಿಸಿ. ಶುಭವಾಗಿ.